ಆಡಳಿತಶಾಹಿಯ ರೂಪುರೇಷೆಗಳ ಬಗ್ಗೆ ಸತ್ಯಾಂಶಗಳನ್ನು ವಿಶ್ಲೇಷಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಮ್ಯಾಕ್ಸ್ ವೆಬರ್. 1586ರಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ರಾಲ್ಪಪೇವ್ ಎನ್ನುವ ಯಾತ್ರಿಕ ಯಾವ ನಗರಗಳ ಜೀವನ ಲಂಡನ್ ನಾಗರಿಕ ಜೀವನಕ್ಕಿಂತ ಉತ್ತಮ ಮಟ್ಟದಲ್ಲಿತ್ತು ಎಂದು ವರ್ಣಿಸಿದ್ದಾರೆ? ಆಗ್ರಾ ಮತ್ತು ಫತೇಪುರ ಸಿಕ್ರಿ. ನಗರದ ಕೈಗಾರಿಕೆಗಳಲ್ಲಿ ವಸ್ತುಗಳ ಉತ್ಪಾದನೆಯಾಗುತ್ತದೆ, ಆದರೆ ಹಳ್ಳಿಗಳಲ್ಲಿ ಯಾವುದರ ಉತ್ಪಾದನೆಯಾಗುತ್ತದೆ? ಆಹಾರೋತ್ಪಾದನೆ. ನಗರಗಳಲ್ಲಿ ಜನಸಂಖ್ಯೆ ಹೆಚ್ಚಿದಷ್ಟು ಯಾವುದು ಹೆಚ್ಚಾಗುತ್ತದೆ? ಅಪರಾಧಗಳು. 1970ರಲ್ಲಿ ಬಿ. ಶ್ಯಾಮಸುಂದರ್ ಯಾವ ಸಂಘಟನೆಯನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಾರಂಭಿಸಿದರು? ಭೀಮಸೇನಾ. 1996ರಲ್ಲಿ ಅಂತರರಾಷ್ಟ್ರೀಯ ಸರ್ಕಾರಿ ಸಂಘಟನೆ ಎಷ್ಟಕ್ಕೆ ವೃದ್ಧಿಯಾಯಿತು? 260ಕ್ಕೆ. ಗ್ರಾಮೀಣ ಅಧ್ಯಯನದಲ್ಲಿ ಯಾವುದು ಒಂದು ಅತ್ಯುತ್ತಮ ಕೃತಿಯಾಗಿದೆ? ಎ. ಆರ್. ದೇಸಾಯಿಯವರ ದಿ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ. ದೂರದರ್ಶನವು ಹೆಚ್ಚು ಜನಪ್ರಿಯಗೊಂಡಿದ್ದು ಯಾವಾಗ? 1991ರಲ್ಲಿ ನಡೆದ ಕೊಲ್ಲಿ ಯುದ್ಧದ ನೇರ ದೃಶ್ಯಗಳನ್ನು CNN ವಾಹಿನಿಯಿಂದ ಸಂಕೇತಗಳನ್ನು ಪಡೆದು ದೂರದರ್ಶನ ಜನಪ್ರಿಯಗೊಂಡಿತು. ಯಾವುದು ಸ್ತ್ರೀಯರ ಬಗ್ಗೆ ಕಾನೂನಿನ ರಕ್ಷಣೆಯ ಜಾಗೃತಿಗಳನ್ನು ಮೂಡಿಸಿತು? 1980ರ ದಶಕದ ಸ್ತ್ರೀ ಮುಕ್ತಿ ಸಂಘಟನೆ ಯು. ಮುಂಬೈನಲ್ಲಿ ಭಿತ್ತಿಚಿತ್ರ ಪ್ರದರ್ಶನ ಮತ್ತು ಶಿಬಿರಗಳನ್ನು ಹಮ್ಮಿಕೊಂಡು ಜಾಗೃತಿ ಮೂಡಿಸಿತು. ಕೊಡುವಿಕೆ ತೆಗೆದುಕೊಳ್ಳುವಿಕೆಯಲ್ಲಿ ಹಿಂತಿರುಗಿಸುವ ಪ್ರಕ್ರಿಯೆಗೆ ಏನೆಂದು ಗುರುತಿಸಲಾಗಿದೆ? ಅನುಕರಣಾತ್ಮಕ ವಿನಿಮಯ. ಪಾತ್ರವು ಅಂತಸ್ತಿನ ಗತಿಶೀಲ ಅಂಶ ಎಂಬುದಾಗಿ ಅಭಿಪ್ರಾಯಪಟ್ಟಿರುವವರು ಯಾರು? ಆರ್. ಲಿಂಟನ್. ಸಾಮಾಜಿಕ ಪ್ರಗತಿಯು ಜನರ ಯಾವುದನ್ನಾಧರಿಸಿದೆ? ಇಚ್ಛಾಶಕ್ತಿಯನ್ನಾಧರಿಸಿದೆ. ಮಾನವ ಸಮಾಜವು ತನ್ನ ತೊಟ್ಟಿಲನ್ನು ಗ್ರಾಮೀಣ ಸಮೂಹದಲ್ಲಿ ಕಂಡಿದೆ. ಈ ರೀತಿ ವ್ಯಾಖ್ಯೆ ನೀಡಿರುವವರು ಯಾರು? ಬೊಗಾರ್ಡಸ್. ಪ್ರಾಥಮಿಕ ಸಮೂಹಗಳಲ್ಲಿ ಸದಸ್ಯರ ನಡುವೆ ಡ್ಯಾಶ್ ಸಂಬಂಧಗಳಿರುತ್ತವೆ. ಮುಖಾಮುಖಿ. ಸಮಾಜವು ಪ್ರಭೇದದ ಪ್ರಜ್ಞೆ ಅಥವಾ ಕಾನ್ಶಿಯಸ್ನೆಸ್ ಆಫ್ ಕೈಂಡ್ನ ಆಧಾರದ ಮೇಲೆ ನಿಂತಿದೆ. ಹೀಗೆ ಅಭಿಪ್ರಾಯಪಟ್ಟಿರುವವರು ಯಾರು? ಗಿಡ್ಡಿಂಗ್ಸ್.